ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ವತಿಯಿಂದ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಶಿವಮೊಗ್ಗದ ಹಿರಿಮೆಯನ್ನ ಹೆಚ್ಚಿಸೋಣ ಎಂಬ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಡಿಸಿ ಮಾತನಾಡಿ, ಶಾಂತಿ ಬೇಕಿದೆ, ಸೆಕ್ಷನ್ ಜಾರಿಯಾಗಿದ್ದರಿಂದ 2-3 ದಿನ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಸೆಕ್ಷನ್ ಬಂದ ಕೂಡಲೇ ಹೆದರುವ ಅವಶ್ಯಕತೆ ಇಲ್ಲ. ಇವತ್ತಿಗೂ 3 ಠಾಣೆಯಲ್ಲಿ ಸೆಕ್ಷನ್ 144 ಜಾರಿ ಇದೆ. ಹಾಗಂತ ಅಂಗಡಿ ಮುಂಗಟ್ಟು ಬಂದ್ ಮಾಡೋಲ್ಲ ಎಂದರು. ಸಾರ್ವಜನಿಕರು ಜಿಲ್ಲಾಡಳಿತದೊಂದಿಗೆ ಸಹಕರಿಸುವಂತೆ ಕೋರಿದರು. ಕಾರ್ಯಕ್ರಮದಲ್ಲಿ ಎಸ್ಪಿ ಲಕ್ಷ್ಮೀಪ್ರಸಾದ್, ಡಿಸಿ ಸೆಲ್ವಮಣಿ, ಗೋಪಿನಾಥ್ ಇನ್ನಿತರರು ಭಾಗಿಯಾಗಿದ್ದರು. ಅಂಥವ್ರು ಸುಮಾರು 8-9 ಜಿಲ್ಲೆಗೆ ಸಪ್ಲೈ ಮಾಡಬೇಕು. ಪೊಲೀಸ್ನವ್ರು ಒಂದು ಭಾಗ ಹಾಕಿದ್ರೆ ಬೇರೆ ಬೇರೆ ಜಿಲ್ಲೆಗೆ ಹೋಗೋ ಐಟಮ್ಗಳೆಲ್ಲ ನಿಂತೋಗುತ್ತೆ. ಜೊತೆಗೆ ಈಗಾಗಲೇ ಕಂಪನಿಯವರು ಈ ಸೂಪರ್ ಮಾರ್ಕೆಟ್ ಪಾಯಿಂಟ್ ದಾವಣಗೆರೆಗೆ ಶಿಫ್ಟ್ ಮಾಡೋದು ನಾನು ಕೂಡ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ಜೊತೆ ಕೂಡ ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಊರುಗಳಲ್ಲಿ ಕಳೆದ ಒಂದು ವಾರದ ಕೆಳಗೆ ಬೊಮ್ಮನಕಟ್ಟೆ ಮನೆಗೆ ಅದು ಕಾರ್ಯಕ್ರಮ ಮುಗಿದು ಹೋಗ್ಬೋದು. ಆಗ ಅವರು KR ಭಾಗದಲ್ಲಿ ವಿಜಯಪುರ ಅಲ್ಲಿಂದ 3 ತಿಂಗಳ ಕೆಳಗೆ ಅಲ್ಲಿ ಬಂದಿದ್ದಾರೆ. ಯಾತಕ್ಕೆ ಶಿಫ್ಟ್ ಅಂತ ಕೇಳಿದ್ರು. ಇಲ್ಲ, ನಮ್ಮ ಮನೆ ಮುಂಭಾಗದಲ್ಲಿ ಮಾಮೂಲಿ ಗಾಂಜಾ ಹೊಡಿತಾರೆ, ನಾವು ಹೇಳಿದ್ರೆ ನಮಗೆ ರೆಡ್ ಮಾಡ್ತಾರೆ. ಪೊಲೀಸ್ನವ್ರು ಕೇಳಿದ್ರೆ ಇವರೇ ಕಂಪ್ಲೇಂಟ್ ಅಂತ ಅವರಿಗೆ ಹೇಳ್ಬಿಡ್ತಾರೆ. ಸುತ್ತಮುತ್ತ ಯಾವ ಸಂಘಟನೆಗಳು ಸಹಕಾರ ಕೊಡ್ತಿಲ್ಲ. ಅಲ್ಲಿಯ ವಿಚಾರಗಳು ಅಲ್ಲಿ ದಾಪತಿಗೆ ಬರ್ತಾರೆ. ಆಮೇಲೆ ಪೊಲೀಸರು ಕೂಡ ಅದೇ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಅವಾಗ ಆಟೋಮೆಟಿಕ್ ಬೇರೆ ವ್ಯವಹಾರಗಳನ್ನ ನಡೀತಾರೆ. ಊರಿನ ಪ್ರಬುದ್ಧರು ಹಿರಿಯರು ಅವರವರ ಗ್ರಹಿಕೆಯನ್ನು ವಿಶ್ಲೇಷಣೆ ರೂಪದಲ್ಲಿ ತಿಳಿಸಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಘಟನೆಯ ಹಿನ್ನೆಲೆ ಮತ್ತು ಘಟನೆಯ ಕಾರ್ಯ ಈ ರೀತಿಯ ತಂಡದಲ್ಲಿ ಚರ್ಚೆ ಕೊಡಬೇಕು. ವಸ್ತುನಿಷ್ಠ ನೆಲೆಗಟ್ಟಿನಲ್ಲಿ ಅದು ವಿಮರ್ಶೆ ಕೊಡಬೇಕು ಅಂತ ಒಂದು ವರದಿಗಳನ್ನು ನಮಗೆ ಹೇಳಬಹುದಾದಷ್ಟು ಮಾತ್ರ, ಸಾರ್ವಜನಿಕರಿಗೆ ತಿಳಿಸಬಹುದಾದಷ್ಟು ಮಾತ್ರವಲ್ಲ. ಸ್ಥಳೀಯ ಸಲಹಾ ಸಂಸ್ಥೆಯಿಂದ ಸಂಘಗಳನ್ನು ನಾವು ಸ್ಥಾಪಿಸಿಕೊಂಡಿದ್ದೀವಿ. ಯಾವುದೋ ಒಂದು ಎಕ್ಸ್ಟೆನ್ಷನ್ ಇರ್ಬೋದು, ಅಲ್ಲಿ ನಮ್ಮ ಬಳಕೆದಾರರ ಸಂಘ, ನಿವಾಸಿಗಳ ಸಂಘ ಅಂಥವರಿಗೆ ಮುಖ್ಯಸ್ಥರಿಗೆ ತಾವು ಹೇಗಾದರೂ ಒಂದು ದಿನ ಕನ್ವೆ ಮಾಡಿ ಹೀಗೆ ನೀವು ಹುಷಾರಾಗಿ ಎಚ್ಚರಿಕೆ ಒಂದು ಸಲಹೆ ಕೊಟ್ಟಾಗ ಶಿವಮೊಗ್ಗದ ಹಿರಿಮೆಯನ್ನು ಹೆಚ್ಚಿಸೋಣ ಸಂವಾದ ಕಾರ್ಯಕ್ರಮ ತುಂಬ ಒಳ್ಳೆಯ ಕಾರ್ಯಕ್ರಮ ನಡೀಲೇಬೇಕು. ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವ ರಿಪೀಟೆಡ್ಲಿ ಒಂದು ಘಟನೆಗಳು ನಡೀತಾ ಇದೆ. ಸಣ್ಣ ಪುಟ್ಟ ಘಟನೆ, ಬಂದು ಮಾಡಲು ಅದು ಇದು. ಇದರ ಹಿಂದೆ ಏನಿದೆ, ಯಾಕೆ ಈ ಥರ ರಿಪೀಟೆಡ್ಲಿ ಆಗ್ತಾ ಇದೆ? ಇಂಟೆಲಿಜೆನ್ಸ್ ಫೇಲ್ಯೂರ ಅಥವಾ ಪೊಲಿಟಿಕ್ಸ್ ಅಂತ ನನಗೆ ಅನುಮಾನ ಬರ್ತದೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ಯಾರು ತಪ್ಪು ತಿಳ್ಕೊಬೇಡಿ. 6 ದಿನದಿಂದ ವರ್ಷ ಕೊಲೆ ಮಾಡಲಿಕ್ಕೆ ಚಾಕು ಸೂರ್ಯ ಎಲ್ಲ ರೆಡಿ ಮಾಡ್ತಾ ಇದ್ದ ಅಂತ ಪೇಪರ್ ಬರುತ್ತೆ. ಪೊಲೀಸ್ ಸಿಬ್ಬಂದಿ ಜಾಸ್ತಿ ಏನಾದ್ರು ಮಾಡಬೇಕು. ಲಾಸ್ಟ್ ಟೈಮ್ ರಕ್ಷಣಾಧಿಕಾರಿಗಳು ನಮ್ಮ ಕೃಷ್ಣಗರ್ ಬಂದಿದ್ರು. ಅವಾಗ ನಮ್ಮ ಇಲ್ಲಿ ಗಾಂಜಾ ಸೇವನೆ ಅದು ಇದೆಲ್ಲ ಆಗ್ತದೆ ಅಂತ ಹೇಳಿದಾಗ ಇಲ್ಲ ಎಲ್ಲ ಇದಕ್ಕೂ ಇದು ಕೊಡಲಿಕ್ಕಾಗಲ್ಲ, ಸಿಬ್ಬಂದಿ ಕೊಡ್ತಾ ಇದೆ ಅಂತ ಹೇಳಿದ್ರು. ಅಂದರೆ ಎಲ್ಲ ಸಿಬ್ಬಂದಿ ಸ್ವಲ್ಪ ಆದಷ್ಟು ಶಿವಮೊಗ್ಗಕ್ಕೆ ಜಾಸ್ತಿ ತಂದು ರಕ್ಷಣಾಧಿಕಾರಿಗಳು ಸ್ವಲ್ಪ ಇದರಲ್ಲಿ ಸ್ವಲ್ಪ ಆಸಕ್ತಿ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಶಿವಮೊಗ್ಗ ಅಂದರೆ ಸ್ವೀಟ್ ಬೌಲ್ ಅಂತ ಸರ್, ಡಿಸ್ಟ್ರಿಕ್ಟ್ ಗಮನಿಸಿಕೊಳ್ಳೋದು. ಶಿವಮೊಗ್ಗ ಹೆಸರೇ ಸ್ವೀಟ್ ಬೌಲ್ ಅಂತ, ಸಿಹಿ ಮೊಗೆ. ಈಗ ಹೆಸರು ಮರ್ತೋಗಿದೆ. ಮತ್ತೆ ಸಿಹಿಯಾದ ಮೊಗೆಯನ್ನು ತಂದುಕೊಡ್ಬೇಕು. ನೀವು ಮತ್ತೆ ನಾವು ಕೈ ಜೋಡಿಸಿ. ಗಾಂಧಿನಗರ ನಿವಾಸಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಪಕ್ಕದಲ್ಲಿ ನಮ್ಮ ಸ್ನೇಹಿತರಾದ ದಮ್ಯ ಮತ್ತಿದ್ದವರಿದ್ದಾರೆ, ಮತ್ತೆ ಹುಸೇನ್ ಸಾಹೇಬ್ ಇದ್ದಾರೆ. ಇದೆಲ್ಲರೂ ಸಹಿತ ನಮ್ಮೆಲ್ಲ ಸ್ನೇಹಿತರು ಕೂಡಿ ಒಂದು ಜಾಯಿಂಟ್ ಪ್ರೆಸ್ ಮೀಟ್ ಗಾಂಧಿ ನಗರದಲ್ಲಿ ರಮ್ಯಾವತಿ ಮತ್ತೆ ಗಾಂಧಿ ನಗರ ನಿವಾಸಿಗಳು ನಮಗೆ 40 to 50% ಏನು ಆಗ್ತಾ ಇತ್ತು ಅದು ರೆಡ್ಯೂಸ್ ಆಗಿದೆ. ಅದನ್ನು ವಿತ್ ಕನ್ವಿಕ್ಷನ್ ಹೇಳ್ಬೋದು. ನಾನು ಜಸ್ಟ್ ಹೇಳ್ತಾ ಇದ್ದೀನಿ, ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ. ಎವ್ರಿ ಮಂತ್ ನಾವೇನು ಮಾಡ್ತೀವಿ, ಯಾರು ಹುಡುಗರು ಇರ್ತಾರೆ ಗುರ್ತು ಪರಿಚಯ ಇರ್ತಾರೆ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಟ್ಟು ಗಾಂಜಾ ತಗೊಂಬನ್ನಿ ಅಂತ ಹೇಳ್ತೀವಿ. ಈ ಥರ ಎಕ್ಸಸೈಸ್ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ. ಲಾಸ್ಟ್ ಇಯರ್ ನಾವು ಶುರು ಮಾಡಿದಾಗ ನಮಗೆ ಎಷ್ಟೊಂದು ಓಪನ್ ಆಗಿ ಗಾಂಜಾ ಸಿಗ್ತಾ ಇತ್ತು. ಈಗ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಹೋದ್ರೆ ಅಲ್ಲಿ ಸಿಗ್ತಾ ಇತ್ತು, ಅದು ಫಿಕ್ಸ್ಡ್ ಪಾಯಿಂಟ್ ಇರ್ತಾ ಇತ್ತು, ಅಲ್ಲಿ ಹೋದ್ರೆ ಗಾಂಜಾ ಸಿಗುತ್ತೆ ಅಂತ ಹೇಳ್ತಿದ್ರು.
ಅದೇ ಥರ ಟಿಪ್ಪು ನಗರದಲ್ಲಿ 2 ಜಾಗ ಇತ್ತು, JP ನಗರದಲ್ಲಿ 2 ಜಾಗ ಇತ್ತು, ಹೊಸಮನೆಯಲ್ಲಿ ಜಾಗ ಇತ್ತು. ಆದರೆ ಬೇರೆ ಬೇರೆ ಕಡೆ ಬಹಳ ಜಾಗಗಳಲ್ಲಿ ಓಪನ್ ಆಗಿ ಅಲ್ಲಿ ಹೋಗಿ 500 ರೂಪಾಯಿ, ಅಲ್ಲಿ ಮುಂಚೆ 200 ರೂಪಾಯಿ ಇರ್ತಾ ಇತ್ತು, 200 ರೂಪಾಯಿ ದುಡ್ಡು ಕೊಟ್ಟ ತಕ್ಷಣ ಗಾಂಜಾ ಸಿಗ್ತಾ ಇತ್ತು. ಈಗ ನಾವು ಕಂಟಿನ್ಯೂಸ್ ಆಗಿ ರೇಟ್ ಮಾಡಿ 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 ಈಗ ಎಲ್ಲೂ ಕೂಡ ಅದರ ಓಪನ್ ಆಗಿ ಸಿಗ್ತಾ ಇಲ್ಲ. ಅದು ನನ್ನ ವಿತ್ ಕನ್ವಿಕ್ಷನ್ ಹೇಳ್ಬೋದು. ಇದು ಎಕ್ಸ್ಪೆರಿಮೆಂಟ್ ನೀವು ಕೂಡ ಮಾಡ್ಬೋದು. ನಿಮ್ಗೆ ಯಾರೋ ಪರಿಚಯ ಹುಡುಗರಿಗೆ ದುಡ್ಡು ಕೊಟ್ಟು ಕಳಿಸ್ಬಿಟ್ಟು ಗಾಂಜಾ ತಗೊಂಬ ಅಂತ ಹೇಳಿದ್ರೆ ಆ ಗಾಂಜಾ ಬರಲಿಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ನೀವೇ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು ಬೇಕಾದ್ರೆ. ಮತ್ತೆ ನಿಮಗೆ ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ, ಅದು ನಮಗೆ ಶೇರ್ ಮಾಡಿದ್ರೆ ನಾನು ಸಿಗೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಮುಂಚೆ ಎಷ್ಟು ಈಸಿ ಇರ್ತಾ ಇತ್ತು, ಈಗ ಅಷ್ಟು ಈಸಿ ಇಲ್ಲ. ಈಗ ಅವ್ರು ಏನೇನು ಮಾಡ್ತಾ ಇದ್ರೆ ಅದೆಲ್ಲ ಅಂಡರ್ ಗ್ರೌಂಡಿಗೆ ಮೂವ್ ಆಗಿದೆ. ಅವರು ಮೋಟರ್ಸ್ ಚೇಂಜ್ ಮಾಡ್ತಾ ಇದ್ದಾರೆ. ಅದು ಯಾವಾಗಲೂ ಕೂಡ ಪೊಲೀಸ್ ಮತ್ತೆ ಕ್ರಿಮಿನಲ್ ಮಧ್ಯೆ ಇರೋದು ರಿಲೇಶನ್ಶಿಪ್. ನಾವೇನಾದ್ರು ಮಾಡಿದ್ಕೊಂಡ್ರೆ ಅವ್ರು ಏನು ಮೋಟರ್ಸ್ ಅಂತ ಹೇಳ್ತೀವಿ ನಾವು, ಅವ್ರದ್ದು ಕಾರ್ಯವಾಗಿ ಅದನ್ನ ಚೇಂಜ್ ಮಾಡ್ತಾರೆ. ನಾವು ಅದನ್ನ ಸ್ಟಾಪ್ ಮಾಡಿದ್ಕೊಂಡ್ರೆ ಮತ್ತೆ ಇನ್ನೂ ಒಂದೇನಾದ್ರು ಚೇಂಜ್ ಮಾಡ್ತಾರೆ. ಸೊ ಅದು ಯಾವಾಗಲೂ ಕೂಡ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಬಟ್ ನೀವೇನು ಹೇಳ್ತಾ ಇದ್ರೆ ಅದು ನಿಜ ಇದೆ. ಈಗಲೂ ಕೂಡ ಕ್ವಾಂಟಿಟಿ ಆಫ್ ಸಪ್ಲೈ ಏನಿದೆ ಅದು ಜಾಸ್ತಿ ಇದೆ. ಅದು ಕೂಡ ಇನ್ನು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಅದು ಆಗಲಿಕ್ಕೆ 6 ಮಂತ್ಸ್ ಆಗ್ಬೋದು, ಅಥವಾ 1 year ಆಗ್ಬೋದು. ಅದನ್ನ ಇನ್ನೂ ರೆಡ್ಯೂಸ್ ಮಾಡಲಿಕ್ಕೆ ನಮ್ಮ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾರೆ. ಇದು ನಮ್ಮ ನಿರಂತರ ಪ್ರಯಾಸ ಇರುತ್ತೆ. ಇದರಿಂದ ನಮಗೆ ಎಲ್ಲ ಪಬ್ಲಿಕ್ ಅವ್ರಿಗೂ ಕೂಡ ಕೋಆಪರೇಷನ್ ಬೇಕಾಗಿರುತ್ತೆ. ಈಗ ಒಬ್ಬರು ಹೇಳ್ತಾ ಇದ್ದಾರೆ, ನಮ್ಮ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟರೆ ಅವ್ರು ಹೋಗ್ಬಿಟ್ಟು ಅವ್ರಿಗೆ ಹೇಳ್ತಾರೆ ನಿಮ್ಮ ಬಗ್ಗೆ ಇವ್ರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ. ಸೊ ಆ ಥರ ನಿಮಗೆ ಎಲ್ಲಾನು ಗಮನಕ್ಕೆ ಬಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಡ್ಬನ್ನಿ. ಮತ್ತೆ ಆದಷ್ಟು ಕೂಡ ಈಗ ಇಲ್ಲಿ ಗೊತ್ತಿರೋರೆಲ್ಲ ಬಹಳ ಮೆಚೂರ್ಡ್ ಪರ್ಸನಾಲಿಟೀಸ್ ಇದ್ದಾರೆ. ಆದಷ್ಟು ಕೂಡ ಆಫೀಸರ್ಸ್ಗೆ ನೀವು ಡೈರೆಕ್ಟ್ ಆಗಿ ಮಾತಾಡಿ. ಸಿಬ್ಬಂದಿ ವರ್ಗ ಅವ್ರಿಗೆ ಡೈರೆಕ್ಟ್ ಆಗಿ ಮಾತಾಡೋದು ನೀವು ಆಫೀಸರ್ಸ್ಗೆ ಮಾತಾಡೋದಕ್ಕೆ ಶುರು ಮಾಡಿ. ಆಫೀಸರ್ಸ್ ಲೆವೆಲ್ನಲ್ಲಿ ನಮಗೆ ಏನು ಈಸಿಯಾಗಿ ಹ್ಯಾಂಡಲ್ ಆಗುತ್ತೆ ಅದು ಹ್ಯಾಂಡಲ್ ಆಗಿ ಹೋಗುತ್ತೆ. ಸಿಬ್ಬಂದಿ ಲೆವೆಲ್ನಲ್ಲಿ ಒಂದೊಂದು ಕೆಲಸ ನಮಗೆ ಆಗೋದು ಕಾಣಿಸೋದಿಲ್ಲ. ಸೊ ಅದನ್ನು ದಯವಿಟ್ಟು ನೀವು ಆಫೀಸರ್ ಲೆವೆಲ್ ತಗೊಂಡ್ಬಂದ್ರೆ ಕೋಆರ್ಡಿನೇಷನ್ ಈಸಿ ಆಗುತ್ತೆ, ಮತ್ತೆ ನಿಮಗೆ ಕೂಡ ಸುಲಭ ಆಗುತ್ತೆ. ಅದು ನನ್ನ ಎಲ್ಲರಿಗೂ ರಿಕ್ವೆಸ್ಟ್ ಇದೆ. ಇನ್ನು ಸೆಕೆಂಡ್ಲಿ, ಎಲ್ಲರೂ ಬಹಳ ಜನ ಹೇಳ್ತಾರೆ OP ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವು ಔಟ್ಪೋಸ್ಟ್ ನಾವಾಗ ಓಪನ್ ಮಾಡಲಿಕ್ಕೆ ಬರಲ್ಲ. ನಮ್ದು ಔಟ್ಪೋಸ್ಟ್ ಆಗಲಿ, ಅದು ಸ್ಟೇಷನ್ ಆಗಲಿ, ಸರ್ಕಲ್ ಆಗಲಿ, ಸಬ್ ಡಿವಿಷನ್ ಆಗಲಿ, ಅದು ಗೌರ್ಮೆಂಟ್ಗೆ ಹೋಗ್ಬಿಟ್ಟು ಸ್ಯಾಂಕ್ಷನ್ ಆಗಿ ಬರುತ್ತೆ. ನಾವು ಜಸ್ಟ್ ಬಿಲ್ಡಿಂಗ್ ಕಟ್ಬಿಟ್ಟು ನಾವು OP ಮಾಡ್ತೀವಿ ಅಂದ್ರೆ ನಮಗೆ ಅದೇ ಯೂಸ್ ಆಗಲ್ಲ. ಯಾಕಂದ್ರೆ ಅದೇ ಸ್ಟೇಷನ್ ಅದೇ ಸಿಬ್ಬಂದಿ ಮತ್ತೆ ಅಲ್ಲಿ ಹೋಗಿ ಕೂತ್ಕೊಳ್ಬೇಕಾಗುತ್ತೆ. ಈಗ ನಮ್ಗೆ ಏನು ಮೂವ್ಮೆಂಟ್ ಅಲ್ಲಿ ಇರ್ತಾರೆ ಆ ಮೂವ್ಮೆಂಟ್ ಕಟ್ಟಾಗ OP-ನಲ್ಲಿ ಹೋಗಿ ಕೂತ್ಕೊಳ್ಬೇಕಾಗುತ್ತೆ. ಸೊ ನಮಗೆ ಆದಷ್ಟು ನಮ್ದು ಏನು ಸಿಬ್ಬಂದಿ ಇದ್ದಾರೆ ಅವ್ರ ಮೊಬೈಲ್ ನಮಗೆ ಹೆಚ್ಚಿಗೆ ಯೂಸ್ ಆಗುತ್ತೆ. ಅವರು ಒಂದು ಜಾಗದಲ್ಲಿ ಫಿಕ್ಸ್ ಆಗಿದೆ. ಈಗ ಗಾಂಧಿ ಬಜಾರ್ ಮೇಲೆ ಒಂದು OP, ಕೆಳಗಡೆ ಒಂದು OP ರೋಡ್ಗೆ ನಾವು ಮಾಡಿದ್ರೆ ಅವ್ರ ಮೇಲೆ ಕೆಳಗಡೆ ಕುತ್ಕೊಳ್ತಾರೆ. ಯಾರು ರೋಡ್ನಲ್ಲಿ ಓಡಾಡಲಿಕ್ಕೆ ಮತ್ತೆ ನಮಗೆ ಸಮಸ್ಯೆ ಆಗುತ್ತೆ, ಸಿಗೋದಿಲ್ಲ. ಸೊ ಆ ವಿಷಯದಿಂದ ನಾವು OP ಫಿಕ್ಸ್ಡ್ OP-ನ ರೆಡ್ಯೂಸ್ ಮಾಡಿಬಿಟ್ಟು ನಮ್ದು ಏನೀಗ ERP ಗಾಡಿಗಳೆಲ್ಲ ಇದೆ, ಎಮರ್ಜೆನ್ಸಿ ರೆಸ್ಪಾನ್ಸ್ ವೆಹಿಕಲ್, ಅದ್ರದ್ದು ನಂಬರ್ ಜಾಸ್ತಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಈಗ ಶಿವಮೊಗ್ಗ ಸಿಟಿ ಅಲ್ಲೊಂದು ನಮ್ದು ಟೋಟಲ್ 8 ವೆಹಿಕಲ್ಸ್ ಫಂಕ್ಷನ್ ಆಗ್ತಾ ಇದೆ. ಮುಂದಿನ ದಿವಸದಲ್ಲಿ ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಆ ವೆಹಿಕಲ್ಸ್ ಕೂಡ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅವಾಗ ನಮಗೆ ಕಂಟಿನ್ಯೂಸ್ ಮೂವ್ಮೆಂಟ್ ಎಲ್ಲ ಕಡೆ ಇರ್ತಾರೆ. ಯಾಕಂದ್ರೆ ಈಗ ನಮ್ಮ ರೆಸ್ಪಾನ್ಸ್ ಟೈಮ್ ನಾನು ಹೇಳಬೇಕು ಅಂದ್ರೆ ಶಿವಮೊಗ್ಗ ಸಿಟಿದು ವಿದಿನ್ 13 minutes ಆವ್ರೇಜ್ ರೆಸ್ಪಾನ್ಸ್ ಹೇಳ್ತಾರೆ. ವಿದಿನ್ 13 minutes ನಮ್ದು ಯಾವುದೇ ಕಾಲ್ ಅಲ್ಲೂ ಕೂಡ ಅಟೆಂಡ್ ಆಗ್ತಾ ಇದೆ. ರೂರಲ್ ಏರಿಯಾಸ್ ನಾವು ಆವ್ರೇಜ್ ತೆಗೆದಾಗ 20-21 minutes ಇದೆ. ಯಾಕಂದ್ರೆ ಶಿವಮೊಗ್ಗ ಬಹಳ ದೊಡ್ಡದಿದೆ. ಈ ತೀರ್ಥಹಳ್ಳಿ ಆಗುಂಬೆ ಸೈಡ್ನಲ್ಲಿ ನಮಗೆ ರೆಸ್ಪಾನ್ಸ್ ಟೈಮ್ ಆಲ್ಮೋಸ್ಟ್ 40-45 minutes ಆಗ್ತಾ ಇದೆ. ಅದನ್ನು ರಿಮೋಟ್ ಏರಿಯಾಗೆ ಹೋಗಬೇಕು ಅಂತ. ಇಲ್ಲಾಂದ್ರೆ ನಮ್ಮ ಬೇರೆ ಡಿಸ್ಟ್ರಿಕ್ಟ್ಗೆ ಕಂಪೇರ್ ಮಾಡಿದಾಗ ಕಾಲ್ಸ್ ಕೂಡ ಮ್ಯಾಕ್ಸಿಮಮ್ ನಮ್ಮದೇ ಇರೋದು ಎಂಟೈರ್ ಸ್ಟೇಟ್ನಲ್ಲಿ. ರೆಸ್ಪಾನ್ಸ್ ಟೈಮ್ ಇಷ್ಟು ಕಾಲ್ಸ್ಗೆ ಇಷ್ಟು ದೊಡ್ಡ ಏರಿಯಾಗೆ ರೆಸ್ಪಾನ್ಸ್ ಟೈಮ್ ಶಾರ್ಟೆಸ್ಟ್ ಇರೋದು ನಮ್ಮದೇ. ವಿದಿನ್ ಸಿಟಿ ಎಸ್ಪೆಷಲಿ ನಾವು ಟೌನ್ ಏರಿಯಾ, ಅರ್ಬನ್ ಏರಿಯಾ ಸಪರೇಟ್ ಮಾಡ್ತೀವಿ. ಸೊ ಶಿವಮೊಗ್ಗ ಸಿಟಿ ಇರ್ಬೋದು, ಭದ್ರಾವತಿ ಟೌನ್ ಇರ್ಬೋದು, ಸಾಗರ ಟೌನ್ ಇರ್ಬೋದು, ನಮ್ದು ರೆಸ್ಪಾನ್ಸ್ ಟೈಮ್ 13 minutes ಇದೆ. ಅದು ಈಗ ಈ ಮಂತ್ಗೆ ಆಲ್ಮೋಸ್ಟ್ 12 minutesಗೆ ರೆಡ್ಯೂಸ್ ಆಗಿದೆ. ಸೊ ಯಾವ್ದಾರ ಕಾಲ್ ಬಂದರೆ ವಿದಿನ್ 12 minutes ನಮ್ಮ ಹೋಗಿ ಅಟೆಂಡ್ ಮಾಡ್ತಾ ಇದ್ದಾರೆ. ಅಷ್ಟು ಕೇಪಬಿಲಿಟಿ ಬಂದಿದೆ. ಇನ್ನು ಉಳಿದಿರುವಾಗ ನೆಕ್ಸ್ಟ್ ಕಾಮನ್ ಸಮಸ್ಯೆ ಇರೋದು ಇದು ಗಾಂಧಿ ಬಜಾರ್ ಏರಿಯಾ ಸೆನ್ಸಿಟಿವ್ ಇರೋದು ಅಂತ. ಅದು ಹಿಸ್ಟಾರಿಕಲ್ ರೀಸನ್ಸ್ ಇದೆ. ಅದು ಈಗ ನಿನ್ನೆಯಿಂದ ಸೆನ್ಸಿಟಿವ್ ಅಥವಾ ಮೊನ್ನೆಯಿಂದ ಸೆನ್ಸಿಟಿವ್ ಅಂತ ಆಗಿರೋದಲ್ಲ. ಎಷ್ಟೊಂದು ಹಿಸ್ಟಾರಿಕಲ್ ರೀಸನ್ಸ್ ಇದೆ. ಅದು ಸೊಸೈಟಲ್ ರೀಸನ್ಸ್ ಇದೆ, ಸೋಷಿಯೋ ಎಕನಾಮಿಕ್ ಪ್ರಾಬ್ಲಮ್ಸ್ ಇದೆ, ಹಿಸ್ಟ್ರಿ ಇದೆ. ಆ ಕಾರಣದಿಂದ ಸೆನ್ಸಿಟಿವ್ ಇರೋದು. ಅದನ್ನ ನಾವು ಇವತ್ತು ಚೇಂಜ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಯಾವುದೋ ಒಂದು 40-50-60 years ಇಂದ ಆಗೋದಿದೆ. ಅದನ್ನ ನಾವು 1 ದಿವಸ 2 ದಿವಸದಲ್ಲಿ ಚೇಂಜ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಅದಕ್ಕೆ ಕಂಟಿನ್ಯೂಸ್ ಎಫರ್ಟ್ಸ್ ಆಗಬೇಕು. ಮತ್ತೆ ಎಷ್ಟೊಂದು ಕಡೆ ಇದು ಮೀಟಿಂಗ್ಸ್ ಆಗ್ತಾ ಇಲ್ಲ ಅಂತ ನಮ್ಮ ಗಮನಕ್ಕೆ ತಂದಿದ್ದಾರೆ. ನಮ್ಮ ಪ್ರಕಾರ ಅವ್ರು ನಮಗೆ ಫೋಟೋ ಕಳಿಸ್ತಾ ಇರ್ತಾರೆ ನಮ್ಮ ಆಫೀಸಲ್ಲಿ, ಈ ಥರ ಮೊಹಲ್ಲಾ ಕಮಿಟಿ ಮಾಡಿದ್ದೀವಿ ಅಂತ ಹೇಳಿ. ಬಟ್ ಈಗ ನಿಮ್ಮದು ಫೀಡ್ಬ್ಯಾಕ್ ಪ್ರಕಾರ ಅದು ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ಯಾಕಂದ್ರೆ ನಮ್ಮ ಪ್ರಕಾರ ಎವ್ರಿ ವಾರ್ಡ್ನಲ್ಲಿ ಎವ್ರಿ ಮೊಹಲ್ಲಾ ನಾವು ಡಿವೈಡ್ ಮಾಡ್ಕೊಂಡಿದ್ವಿ. ಅದ್ರ ಎಲ್ಲರೂ ಕೂಡ ಮೀಟಿಂಗ್ ಆಗ್ತಾ ಇರುತ್ತೆ ರೊಟೇಷನ್. ಈಗ ನೀವು ಹೇಳೋ ಪ್ರಕಾರ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಡಾಕ್ಟರ್ ಭರತ್ ಅವರು SP ಅವರು ನಾನು ಡೈಲಿ ಮನೆಗೆ ಹೋಗಿ ಮುಂಚೆ ಅವ್ರು ಅವ್ರು ಬಂದೇ ಬರ್ತೀನಿ. ನೀವೇ ನನಗೆ ಎಷ್ಟೊಂದು ಸಲ ಸಿಕ್ಕಿದ್ದೀರಿ. ಒಂದ್ಸಲ ಲಾಸ್ಟ್ ನನಗೆ ವಿಜಯನಗರದಿಂದ ಸಿಕ್ಕಿದ್ವಿ. ಮತ್ತೆ ಮೊನ್ನೆ ನೈಟ್ 12 ಗಂಟೆಗೆ ನೀವು ನನಗೆ SS ಸರ್ಕಲ್ ಸಿಕ್ಕಿದ್ರಿ. ಸೊ SP ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಅದು ನಾನು ಭರವಸೆ ಕೊಡ್ಬೋದು. ಇದು ಇಷ್ಟು ಹೇಳಿಕೆ. ಇನ್ನು ಉಳಿದಿರೋರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ನಮಗೆ ಸೆನ್ಸಿಟಿವ್ ಟಾಪಿಕ್ ಇರೋದು ಅಂಗಡಿಗಳನ್ನ ಪೊಲೀಸರು ಬೇಗ ಬಂದ್ ಮಾಡಿಸ್ತಾರೆ ಅಥವಾ ಏನಾದ್ರು ಇಶ್ಯೂ ಆದ ತಕ್ಷಣ ಅಂಗಡಿಗಳನ್ನ ಬಂದ್ ಮಾಡಿಸ್ತಾರೆ ಅಂತ.
ಅದ್ರ ಹಿಂದೆ ನಮಗೆ ಇರೋದು ಒಂದೇ ರೀಸನ್, ಯಾವ್ದಾದ್ರು ಇಶ್ಯೂ ಆಯಿತು ಅಂದರೆ ಎಸ್ಕಲೇಟ್ ಆಗಬಾರ್ದು ಅಂತ. ಇಶ್ಯೂ ಎಸ್ಕಲೇಟ್ ಆಗಬಾರ್ದು ಅಂದರೆ ತಕ್ಷಣ ನಾವು ಅದನ್ನ ಕಂಟ್ರೋಲ್ಗೆ ತಗೊಳ್ಬೇಕಾಗುತ್ತೆ. ಜನ ಎಲ್ಲರೂ ಓಡಾಡ್ತಾ ಇದ್ದಾರೆ ಅಂದರೆ ನಾವು ಅದನ್ನ ತಕ್ಷಣ ಕಂಟ್ರೋಲ್ಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಮೊನ್ನೆ ಕೂಡ ನಾವು ಕ್ಲೋಸ್ ಮಾಡಿಸಿದ್ದು ಅದೇ ಮೇನ್ ರೀಸನ್. ಬಟ್ ಅದು ಕಂಟಿನ್ಯೂ ನಾವು ಜಸ್ಟ್ 2-3 ಡೇಸ್ಗೆ ಮಾತ್ರ ಮಾಡಬೇಕಂತ ಅನ್ಕೊಂಡಿದ್ವಿ. ಅದು 2-3 ಡೇಸ್ಗೆ ಮಾತ್ರ ಮಾಡಿದ್ವಿ, ಅರ್ಲಿಯರ್ಗೆ ಕ್ಲೋಸ್ ಮಾಡೋದು. ಮತ್ತೆ ಇನ್ಸಿಡೆಂಟ್ ಆದಾಗ ತಕ್ಷಣ ಕ್ಲೋಸ್ ಮಾಡೋದು ಅದು ಕಾಮನ್, ಅದು ಆಪರೇಟಿಂಗ್ ಪ್ರೊಸೀಜರ್ ಇರಬೇಕು ಆ ಥರ. ಎಲ್ಲರೂ ಕೂಡ ಬಂದ್ ಮಾಡಿ ಕಂಟ್ರೋಲ್ ತಂದ್ರೆ ನಾವು ಮತ್ತೆ ರಿಓಪನ್ ಮಾಡ್ಬೋದು ಅಂತ. ಬಟ್ ಈ ಸಲ ನಾವು ಆದಷ್ಟು ಯಾಕೆ ಜಾಸ್ತಿ ತೊಂದರೆ ಆಗಲಿ ನಮಗೆ ನೆಕ್ಸ್ಟ್ ಡೇನೇ ಅಂಗಡಿ ಏನೇನಿತ್ತು ಎಲ್ಲ ಓಪನ್ ಮಾಡಲಿಕ್ಕೆ ಅವಕಾಶ ಕೊಟ್ಟು. ಮತ್ತೆ ಶಿವಮೊಗ್ಗದಲ್ಲಿ ಫಸ್ಟ್ ಟೈಮ್ ಬರೀ 3 ಸ್ಟೇಷನ್ಗೆ ಮಾತ್ರ ನಾವು 144, ಇಲ್ಲಾಂದ್ರೆ ಯಾವಾಗಲೂ ಕೂಡ ಎಂಟೈರ್ ಸಿಟಿಗೆ 144 ಇರುತ್ತೆ. ಆ ರಿಸ್ಕ್ ಯಾರು ತಗೊಂಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಓಪನ್ ಆಗಿ ಹೇಳಬೇಕು ಅಂದ್ರೆ, ಯಾಕಂದ್ರೆ ಎಲ್ಲರೂ ಪರಿಚಯ ಇದ್ದಾರೆ, ಓಪನ್ ಆಗಿ ಹೇಳಬೇಕು ಅಂದ್ರೆ ಏನಾದ್ರು ಇಶ್ಯೂ ಆಯಿತು ಅಂದ್ರೆ ಅದು ರೆಸ್ಪಾನ್ಸಿಬಿಲಿಟಿ ನಮ್ದು ಇರುತ್ತೆ. ಸೊ ರೆಸ್ಪಾನ್ಸಿಬಿಲಿಟಿ ನಮ್ದು ಅಂತ ಇದ್ದಾಗ ಏನಾದ್ರು ಇಶ್ಯೂ ಆಯಿತು ಅಂದ್ರೆ ಆನ್ಸರ್ ನಾವು ಕೊಡ್ಬೇಕಾಗುತ್ತೆ. ಸೊ ಆನ್ಸರ್ ಕೊಡೋ ಟೈಮಲ್ಲಿ ಕೇಳ್ತಾರೆ, ನೀವು ಯಾಕೆ 144 ಹಾಕಿ ಯಾಕೆ ನೀವು ಪ್ರಿವೆಂಟಿವ್ ಮೆಷರ್ಸ್ ತಗೊಳ್ಳಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಉತ್ತರ ಕೊಡಬೇಕಾಗುತ್ತೆ. ಅದು ಉತ್ತರ ಕೊಡಲಿಕ್ಕೆ ಯಾರು ಕೂಡ ರಿಸ್ಕ್ ತಗೊಳ್ಳೋದಿಲ್ಲ. ಬಟ್ ಇದು ಫಸ್ಟ್ ಟೈಮ್ ನಾವು ರಿಸ್ಕ್ ತಗೊಂಡ್ಬಿಟ್ಟು ಬರೀ 3 ಸ್ಟೇಷನ್ ಇಟ್ಟು ಬೇರೆಲ್ಲ ಎಕ್ಸ್ಕ್ಲೂಡ್ ಮಾಡಿದ್ವಿ. ಅದು ನಾವು ಅಸೆಸ್ಮೆಂಟ್ ಮಾಡಿಬಿಟ್ಟು ಎಷ್ಟೊಂದು ಡಿಸ್ಕಷನ್ ಮಾಡಿಬಿಟ್ಟು ಆಮೇಲೆ ತಗೊಂಡಿರೋ ಮೆಷರ್. ಸೊ ಯಾವುದೇ ಮೆಷರ್ ಇದ್ರೂ ಕೂಡ ನಾವು ಡಿಸ್ಕಷನ್ ಮಾಡಿ ಅಪ್ಲಿಕೇಶನ್ ಆಫ್ ಮೈಂಡ್ ಹಾಕ್ಬಿಟ್ಟೇ ತಗೊಳ್ಳೋದು. ಸೊ ಇದರಲ್ಲಿ ಎಲ್ಲರೂ ನಾವು ಕಾಂಪ್ಲೇಷನ್ ಕೇಳ್ತೀವಿ. ಬಟ್ ಎಲ್ಲೇನಾದ್ರು ಇಶ್ಯೂ ಇತ್ತು ಅಂದರೆ ನೀವು ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಡ್ಬನ್ನಿ, ಅದಕ್ಕೆ ನಾವು ತಕ್ಷಣ ಅಟೆಂಡ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಗಾಂಧಿ ಬಸ್ಸಲ್ಲಿ ದಿನಕರ್ ಅವರು ಫೋನ್ ಮಾಡಿ ಹೇಳ್ತಾ ಇದ್ರು ಬೇಗ ಬಂದ್ ಮಾಡ್ತಾ ಇದ್ದಾರೆ ನಮ್ಮ ಟೈಮಿಂದ. ಅದನ್ನ ನಾವು ನೆಕ್ಸ್ಟ್ ಟೈಮಿಂದ ಅದನ್ನ ಸರಿಪಡಿಸ್ಕೊಂಡಿದ್ವಿ. ಲಿಕ್ಕರ್ ಅಸೋಸಿಯೇಷನ್ ಹೇಳ್ತಾ ಇದ್ರು ಬೇರೆಯವ್ರಿಗೆ ಬೇರೆ ಟೈಮ್ಗೆ ಬಂದ್ ಮಾಡ್ತಾರೆ, ನಮಗೆ ಮಾತ್ರ 4 ಗಂಟೆಗೆ ಬಂದ್ ಮಾಡ್ತಾರೆ ಅಂತ. ಅದು ಕೂಡ ನೆಕ್ಸ್ಟ್ ಟೈಮಿಂದ ನಾವು ಕರೆಕ್ಟಾಗಿ ನಾರ್ಮಲ್ ಏನಿದೆ ಅದ್ರ ಪ್ರಕಾರ ಫಂಕ್ಷನ್ ಅಲ್ಲಿ ಬಿಟ್ಟಿದ್ದೀವಿ. ಸೊ ಈ ಥರ ಏನಾದ್ರು ಇಶ್ಯೂ ಇತ್ತು ನಮ್ಮದು, ಯಾಕಂದ್ರೆ ನಮಗೆ ಮತ್ತೆ ನಮ್ಮದು ಸಿಬ್ಬಂದಿ ವರ್ಗಕ್ಕೆ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಇರ್ಬೋದು. ಔಟ್ಸೈಡಿಂದ ಬಂದಿದ್ದಾರೆ, ಔಟ್ಸೈಡಿಂದ ಆಫೀಸರ್ಸ್ ಬಂದಿದ್ದಾರೆ, ಔಟ್ಸೈಡಿಂದ ಸಿಬ್ಬಂದಿ ಬಂದಿದ್ದಾರೆ. ಸೊ ಅವ್ರಿಗೆ ಮೆಸೇಜ್ ಸಿಕ್ಕಿರೋದೆಲ್ಲರೂ ಸ್ವಲ್ಪ ಚೇಂಜ್ ಆಗಿ ಸಿಕ್ಕಿರ್ಬೋದು. ಆದರೆ ಯಾವುದೇ ಇಶ್ಯೂ ಇದ್ರೂ ಕೂಡ ನಮ್ಮದು ಗಮನಕ್ಕೆ ತಗೊಂಡ್ಬಂದು ನಾವು ತಕ್ಷಣ ಅಟೆಂಡ್ ಮಾಡಿಬಿಟ್ಟು ಏನು ನಮ್ಮ ಕಡೆಯಿಂದ ಫೆಸಿಲಿಟೇಟ್ ಮಾಡಬೇಕು ಅದನ್ನ ಮಾಡೇ ಮಾಡ್ತೀವಿ. ಇಷ್ಟು ಹೇಳಿ ನಮಗೆ ಕಳೆದ 2 ವಾರದಲ್ಲಿ ಎಲ್ಲರೂ ಕೂಡ ಬಹಳ ಕೋಆಪರೇಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಅವತ್ತು ಕೂಡ ಜಿಲ್ಲಾಡಳಿತ ಪರವಾಗಿ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಅಭಿನಂದನೆ ತಿಳಿಸ್ತೀನಿ. ಅವರು ಕೊಟ್ಟಿರುವ ಕಾರ್ಯಕ್ರಮಗಳು ನನಗನ್ಸ ಮಟ್ಟಿಗೂ ಈ ಜಿಲ್ಲೆಯಲ್ಲಿರುವ ಪ್ರಮುಖವಾದ ಸಂಘ ಸಂಸ್ಥೆಗಳು ಮತ್ತು ಲೀಡರ್ಗಳು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತೀನಿ. ಎರಡನೇದು, ಎಲ್ಲರೂ ಕೂಡ ಮಾತಾಡಿ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ರ ಏನಂತ ಎಲ್ಲರಿಗೂ ಕೂಡ ಶಾಂತಿ ಬೇಕು. ಶಾಂತಿಯಿಂದ ಶಿವಮೊಗ್ಗ ಇರಬೇಕು, ಸೌಹಾರ್ದದಿಂದ ಶಿವಮೊಗ್ಗ ಇರಬೇಕಂತ ತಾವು ವ್ಯಕ್ತಪಡಿಸಿರುವ ಮಾತು ನನಗೆ ಬಹಳ ಖುಷಿ ಕೊಟ್ಟಿದೆ. ಆ ವಿಚಾರ ನಾನು ಬಹಳ ಅಭಿನಂದನೆ ತಿಳಿಸ್ತೀನಿ ತಮ್ಮೆಲ್ಲರಿಗೂ ಆ ವಿಚಾರಕ್ಕೆ. ಯಾಕೆ ಅಂತ ಮನುಷ್ಯನಿಗೆ ಎಲ್ಲರಿಗಿಂತ ಮುಖ್ಯ ಶಾಂತಿ ಬೇಕು, ನೆಮ್ಮದಿಯಿಂದ ಬದುಕಬೇಕು. ಸೊ ಅದಕ್ಕೆ ಈ ನಾವು ನಾಗರಿಕತೆ ಬಂದಿದ ಮೇಲೆ ಮುಂಚೆ ನಾವೇನೋ ಕಾಡು ಮೇಡಲ್ಲಿ ತಿರುಗ್ತಾ ಇದ್ದೀವಿ, ಒಂದು 10,000 ವರ್ಷದಿಂದ ಸೆಟ್ಲ್ ಆಗಿ ಯಾವ ನಮಗೆ ಸಿವಿಲೈಸ್ಡ್ ಸೊಸೈಟಿ. ಆ ಸಿವಿಲೈಸ್ಡ್ ಸೊಸೈಟಿಯ ಫಸ್ಟ್ ಪ್ರಮುಖವಾದ ವಿಚಾರ ಏನಂತ ಪೀಸ್ ಅಂಡ್ ಕೋಪರೇಷನ್. ಸೊ ನಮ್ಮ ಈಗ ರೀಸೆಂಟ್ ಆಗಿ ಒಂದು ಬುಕ್ ಕೂಡ ಬಂದಿದೆ, ಅದೆಲ್ಲ ನಾವು ಓದಿದ್ರೆ ಅಂತ ಕೂಡ ನಾನು ಭಾವಿಸ್ತೀನಿ. ಅದರಲ್ಲಿ ಈ ಕಾಗ್ನಿಟಿವ್ ಎಬಿಲಿಟಿ ಅಂತ ಒಂದು ಮನುಷ್ಯನಿಗೆ ಇರುವ ಕಾರಣಕ್ಕೆ ನಾವು ಸಿವಿಲೈಸ್ ಆಗಿದ್ದೀವಿ ಅಂತ ಆ ಒಂದು ಚೆನ್ನಾಗಿ ವ್ಯಕ್ತಪಡಿಸಿರ್ತಾರೆ ಆ ಆರ್ಥರು. ಸೊ ಅದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಅದರ ಪುಸ್ತಕ ಬಗ್ಗೆ ಮಾತಾಡ್ತೀನಿ ತಮ್ಮ ಜೊತೆ ಅಲ್ಲ. ಯಾಕಂದ್ರೆ ಕನ್ಸಿಡರಿಂಗ್ ಆಲ್ ವ್ಯಾಸ ಇಂಟೆಲೆಕ್ಚುಯಲ್ ಗ್ರೂಪ್ ಅಂತ ನಾನು ಭಾವಿಸಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ. ಸೊ ಕಾಗ್ನಿಟಿವ್ ಎಬಿಲಿಟಿ ಪ್ಲಸ್ ಇಂಟೆಲೆಕ್ಚುಯಲ್ ಎಬಿಲಿಟಿ ಇರುವ ಕಾರಣಕ್ಕೆ ನಾವೆಲ್ಲ ಬಿಕಮಿಂಗ್ ಸಿವಿಲೈಸ್ಡ್ ಸೊಸೈಟಿ, ಒಂದು ಸಿವಿಲೈಸ್ಡ್ ಸೊಸೈಟಿಯಾಗಿ ಬದುಕ್ತಾ ಇದ್ದೀವಿ. ಬಟ್ ಇತ್ತೀಚಿನ ಕಾಲದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಅದನ್ನು ದೊಡ್ಡದಾಗಿ ಮಾಡೋದು. ಯಾಕಂದ್ರೆ ಈ ಮನುಷ್ಯರಲ್ಲಿ ಪ್ರತಿಯೊಬ್ಬನು ಯುನಿಕ್, ಪ್ರತಿಯೊಬ್ಬನು ಡಿಫ್ರೆಂಟ್. ಈವನ್ ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳ್ತಾರೆ. ಐಡೆಂಟಿಕಲ್ ಟ್ವಿನ್ಸ್ ಅಂತ ನನ್ನೆಲ್ಲ ಗೊತ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಅವರಲ್ಲಿ ಕೂಡ ಬೇರೆ ಭಾವಗಳು ಬರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಒಂದೇ ತರ ಆ ಒಂದು ವಿಚಾರವನ್ನು ಯೋಚನೆ ಮಾಡಲು ವಿಚಾರವನ್ನು ಮಾಡಕ್ಕೆ ಆಗಲ್ಲ. ವಿ ಆರ್ ಆಲ್ ಇಂಡಿವಿಜುವಲ್. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ DNA ನೇಚರ್ ಕೂಡ ಸಪರೇಟ್ ಇದೆ ಅಂತ ನಮಗೆಲ್ಲ ಗೊತ್ತಿದೆ. ಬಟ್ ಆದರೆ ಬರುವ ಸಣ್ಣ ಪುಟ್ಟ ವ್ಯತ್ಯಾಸಗಳು ಹೇಗೆ ನಾವು ಅಡ್ರೆಸ್ ಮಾಡ್ತೀವಿ, ಆ ಒಂದು ಸಿವಿಲೈಸ್ಡ್ ಸೊಸೈಟಿಯಲ್ಲಿ ಬರುವ ಡಿಫರೆನ್ಸ್ ಅನ್ನು ಹೌ ವಿ ಆರ್ ಗೋಯಿಂಗ್ ಟು ಅಡ್ರೆಸ್ ದ ಡಿಫರೆನ್ಸ್ ಅಂತಾನೆ ನಾವು ಸಿವಿಲೈಸ್ಡ್ ಸೊಸೈಟಿನ ಇಲ್ವಾ ಅಂತ ಒಂದು ವಿಚಾರ ಬರುತ್ತೆ. ನಾವೆಲ್ಲ ಸಿವಿಲೈಸ್ಡ್ ಸೊಸೈಟಿ ಇರುವ ಕಾರಣಕ್ಕೆ ನಾವು ನಮ್ಮದೇ ಆದ ಒಂದು ವಿಚಾರವನ್ನು ಗುರುತಿಸಿಕೊಂಡು ಅಲ್ಲಿರುವ ಹಿರಿಯವರು, ಅಲ್ಲಿರುವ ಮಾರ್ಗದರ್ಶಕರು ಪ್ಲಸ್ ಅಲ್ಲಿರುವ ಸೊಸೈಟಿ ಲೀಡರ್ಸ್ ಉಪಯೋಗ ಮಾಡಿಕೊಂಡು ಆ ಒಂದು ಸಣ್ಣ ಪುಟ್ಟ ಡಿಫರೆನ್ಸ್
ಕಲಿಬೇಕಾದ ಒಂದು ಕಡ್ಡಾಯ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ. ಈ ಮುಂಚೆನೇ ಮಾಡ್ಕೊಂಡು ಬಂದಿದ್ದೀವಿ, ಇದೇನು ಹೊಸ ವಿಚಾರ ಅಲ್ಲ. ಸರಿ, ನನ್ನ ಅನ್ಸೋ ಮಟ್ಟಿಗೂ 10,000 ವರ್ಷ ಹಿಂದೆ ನಾವು ಹೇಗೆ ಸಿವಿಲೈಸ್ಡ್ ಸೊಸೈಟಿಯಾಗಿ ಕನ್ವರ್ಟ್ ಆಗಿದ್ದೀವಿ, ಅವತ್ತಿಂದ ಇವತ್ತಿನ ತನಕ ಕೂಡ ನಾವು ಅದನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದೇನು ಹೊಸ ವಿಚಾರನೋ ಹೊಸ ರೀತಿನೇನೋ ನಾನು ಹೇಳ್ತಾ ಇಲ್ಲ. ಬಟ್ ಅದು ವ್ಯಾಪಕವಾಗಿ ಆಗ್ಬೇಕಂತಾನೆ ನಮ್ದು ವಿನಂತಿ. ಎರಡನೆಯದು, ಇವತ್ತು ಬಹಳಷ್ಟು ಜನರು ಬಹಳಷ್ಟು ಒಳ್ಳೆಯ ಸಲಹೆಯನ್ನು ಕೂಡ ಕೊಟ್ಟಿದ್ದೀರಾ. ನಿಮ್ಮ ಮನದಾಳದ ಮಾತು ಪ್ಲಸ್ ನಿಮ್ಮ ಒಂದು ಅನಿಸಿಕೆಯನ್ನು, ನಿಮ್ದು ಏನೋ ಒಂದು ಒಪಿನಿಯನ್ ಇದೆ ಅದನ್ನು ಕೂಡ ನಾವು ತಿಳ್ಕೊಳ್ಳಕ್ಕೆ ಇದು ಒಂದು ವೇದಿಕೆ ಆಗಿದೆ. ತಮ್ಮ ಒಪಿನಿಯನ್, ತಮ್ಮ ವಿಚಾರಗಳನ್ನು ಕೂಡ ನಾವು ಖಂಡಿತವಾಗಿ ಗಂಭೀರವಾಗಿ ಪರಿಗಣಿಸ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ವ್ಯಾಪಕವಾಗಿ ಆ ಒಂದು ವಿಚಾರಗಳನ್ನು ನಾವು ಜಿಲ್ಲಾಡಳಿತ ಮುಖಾಂತರ ಮತ್ತು ನಮ್ಮ ಪೊಲೀಸ್ ಇಲಾಖೆ ಮತ್ತು ಇನ್ನಿತರ ಸ್ಥಳೀಯ ಆಡಳಿತ ಕಾರ್ಪೊರೇಷನ್ ಇವುಗಳ ಮುಖಾಂತರ ಕೂಡ ನಾವು ನಮ್ಮದೊಂದು ಕೊಡಲು ಕೂಡ ನಾವು ಇಚ್ಛೆ ಪಡ್ತೀವಿ. ಅದೇ ನಿಟ್ಟಿನಲ್ಲಿ ನಾವು ತಮ್ಮ ಹತ್ರ ಬೇಡಿಕೊಳ್ಳುವುದೇನಂತ, ಅವಳೆಲ್ಲ ಏರಿಯಾ ಮುಖಂಡರು ಅಥವಾ ಲೀಡರು ತಮ್ಮ ಸಂಘ ಸಂಸ್ಥೆಗಳಲ್ಲಿ ಇನ್ನು ಇರೋ ಉಳಿದವರು ಕೂಡ ಈ ಒಂದು ಗೈಡೆನ್ಸು ತಾವು ಕೊಡಬೇಕಂತ ನಾನು ಕೇಳ್ಕೊಳ್ತೀನಿ. ಉದಾಹರಣೆಗೆ ಎಲ್ಲರಿಗೂ ಕೂಡ ಎಲ್ಲ ವಿಚಾರಗಳನ್ನು ಕೂಡ ಗೊತ್ತಿರಲ್ಲ. ನೀವು ಅಲ್ಲಿರುವ ಲೋಕಲ್ ಜನರಿಗೂ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟು ಒಂದು ಸಂಘಟವಾಗಿ ಒಂದು ವಿಚಾರವನ್ನು ತಿಳಿಸಿ ಹೇಗೆ ನಾವು ನಮ್ಮ ಸ್ಥಿತಿಯಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಒಂದು ಪೀಸ್ಫುಲ್ ಆಗಿರಬೇಕು ಅಂತ ವಿಚಾರವನ್ನು ತಾವು ಹೇಳ್ಕೊಡ್ಬೇಕಂತ ಕೂಡ ನಾನು ವಿನಂತಿ ಮಾಡ್ಕೊಡ್ತೀನಿ ತಮ್ಮ ಮುಖಾಂತರ, ಈ ವೇದಿಕೆ ಮುಖಾಂತರ. ಎರಡನೇ ವಿಚಾರ, ನಮ್ಮ ಈಗಾಗಲೇ ನಮ್ಮ ಚಾಂಬರ್ಸ್ ಆಫ್ ಕಾಮರ್ಸ್ ಬಹಳ ವಿಚಾರಗಳನ್ನು ನಮ್ಮದು ನಾನು ಇಲ್ಲಿ ಜಿಲ್ಲೆಗೆ ಬಂದಿದ್ದಾಗ ತಿಳಿಸ್ತಾ ಇದ್ದಾರೆ. ಏನಂತ, ಈಗಾಗಲೇ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾರೆ. ಬಟ್ ಅದ್ರ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಈ ಒಂದು ಫಾಸ್ಟ್ ಪ್ರೋಗ್ರೆಸಿವ್ ಡಿಸ್ಟ್ರಿಕ್ಟ್ ಅಲ್ಲಿ 17ನೇ ಸ್ಥಾನದಲ್ಲಿ ಇದ್ದೀವಿ. ವಿ ಕ್ಯಾನ್ ಕಮ್ ಇನ್ಸೈಡ್ ದ ಟಾಪ್ 5 ಕೂಡ ಬರಕ್ಕೆ ಕೂಡ ಒಂದು ಉನ್ನತ ಅವಕಾಶ ಸಿಗುತ್ತೆ. ಬಟ್ ಅದಕ್ಕೂ ತಮ್ಮೆಲ್ಲರ ಸಲಹೆ ಮತ್ತು ತಮ್ಮೆಲ್ಲರ ಕೋಪರೇಷನ್ ಕೂಡ ಬೇಕಾಗಿರುತ್ತದೆ. ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಈ ಒಂದು ವಿಚಾರವನ್ನು ಖಂಡಿತ ಕೂಡ ನಾವು ಮುಂದೆ ತಗೊಂಡು ಹೋಗಲು ಸಾಧ್ಯತೆ ಇದೆ. ಯಾವ ಏರ್ಪೋರ್ಟು, ಈವನ್ ರೈಲ್ವೆ ಲೈನ್ಸು, ಈವನ್ 2 NHಗಳು ಕೂಡ ಹೊಸದಾಗಿ ಬರ್ತಾ ಇರೋದ್ರಿಂದ ನಾವೊಂದು ಡೆವಲಪಿಂಗ್ ಡಿಸ್ಟ್ರಿಕ್ಟ್ ಇಂದ ಒಂದು ಡೆವಲಪ್ಮೆಂಟ್ ಡಿಸ್ಟ್ರಿಕ್ಟ್ ಉತ್ತಮವಾದ ಜಿಲ್ಲೆಗೆ ಹೋಗುವಂಥ ಒಂದು ಅನುಕೂಲ ಆಗುತ್ತೆ ಅಂತ ಕೂಡ ನಾನು ಭಾವಿಸ್ತೀನಿ. ಇನ್ನಿತರ ಕೆಲವೊಬ್ಬರು ವ್ಯಕ್ತಪಡಿಸಿದ್ದಾರೆ, ಈ 144 ಬಂದಿದೆ, ಈ ಥರ ಬಂದಿದೆ, ಈ ಏನು ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಸಹಕಾರದಿಂದ ನಿಜವಾಗ್ಲೂ ಹೇಳಬೇಕಾದ್ರೆ ವಿತಿನ್ 1 day 2 day ವಿ ವಿಲ್ ಟ್ರೈ ಟು ಕಂಟ್ರೋಲ್ ದ ಸಿಚುವೇಶನ್, ನಮಗೆಲ್ಲ ಗೊತ್ತಿದೆ. ಬಟ್ ಆದರೆ ಅದು ಇನ್ನೂ ಬೇಗವಾಗಿ ಆಗಬೇಕಾದ್ರೆ ನಮ್ಮ ಕೋಪರೇಷನ್ ಇನ್ನೂ ಜಾಸ್ತಿ ಬೇಕಾಗಿರುತ್ತದೆ. ಈಗಾಗಲೇ ಪೊಲೀಸ್ ಅವರು ಏನು ಕ್ರಮ ತಗೋಬೇಕು ಆ ಒಂದು ಲಾಂಡ್ ಆರ್ಡರ್ ವಿಚಾರದಲ್ಲಿ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆ ನಾವು ನಮ್ಮ ಜಿಲ್ಲಾಡಳಿತ ಮತ್ತು ತಾವುಗಳು ಕೂಡ ಸಹಕಾರ ಮಾಡ್ತಾ ಇದ್ದೀರಾ. ಈ 144 ಬರುತ್ತಾ ಹೇಳಿದ ತಕ್ಷಣ ಗಾಬರಿ ಪಡಬೇಕಾದ ವಿಚಾರ ಇಲ್ಲ. ಅದು ಇವತ್ತು ನಾನು ಬೆಳಗ್ಗೆ ಕೂಡ ನಮ್ಮ ಇವ್ರ ಜೊತೆ ನಮ್ಮ ಮಾಧ್ಯಮದವರು ಕೂಡ ಕೆಲವೊಂದು ಮೀಟಿಂಗ್ಗಳನ್ನು ಆರ್ಗನೈಸ್ ಮಾಡಿದ್ದಾರೆ. ಅವ್ರ ಜೊತೆ ಕೂಡ ಮಾತಾಡಬೇಕು. ಆ 144 ಕೆಳಗಡೆ ಕೆಲವೊಂದು ಷರತ್ತುಗಳು ಹಾಕಿದ್ದೀವಿ, ಅದು ಏನಂತ ಓದಬೇಕು. ಅದನ್ನ ಕೆಲವೊಬ್ಬರು ಓದಲ್ಲದೆ ಏನ್ ಮಾಡ್ತಾ ಇದ್ದಾರೆ, 144 ಬಂದಿದೆ, 144 ಅಂತಾನೆ ಕರ್ಫ್ಯೂ ಎಲ್ಲಾನು ಕೂಡ ಬಂದಾಗಬೇಕು, ಎಲ್ಲಾನು ಕೂಡ ಕ್ಲೋಸ್ ಮಾಡಬೇಕಂತ ಒಂದು ವಿಚಾರ ಈ ಮಾಧ್ಯಮದವರು ಕೂಡ ಈಗಲೂ ಕೂಡ ಇದ್ದಾರೆ. ಅವ್ರ ಮತ್ತೊಮ್ಮೆ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಆ ವಿಚಾರಗಳು ಏನು, ಯಾವ ಉದ್ದೇಶಕ್ಕೆ ಹಾಕಿದ್ದೀವಿ, ಯಾವ್ಯಾವ ವಿಚಾರಗಳು ಅಲ್ಲಿ ಪ್ರಿವೆಂಟೆಡ್ ಆರ್ ಬ್ಯಾನ್, ಆ ವಿಚಾರಗಳನ್ನು ಸ್ವಲ್ಪ ಜನರಿಗೂ ನೀಟಾಗಿ ಮುಗಿಸ್ತೀರಾ. ಸೊ ಅದೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಈ ಉದಾಹರಣೆಗೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇವತ್ತು ಕೂಡ ಒಂದು ಮಾಡಿಕೊಂಡಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಬಂದ್ ಮಾಡಬೇಕು, ಅಂಗಡಿಗೆ ಮುಗಿಸ್ಬಿಡ್ಬೇಕು, ಯಾರು ಮನೆ ಬಿಟ್ಟು ಹೊರಗಡೆ ಬರೋಂಗಿಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೂ ನಾವು ಕೆಲವೊಂದು ಕಂಡೀಷನ್ ಹಾಕಿದ್ವಿ. ಯಾರನ್ನೂ ಅಲ್ಲಿ ಕೆಲವೊಂದು ವಿಚಾರವಾಗಿ ಗುಂಪು ಗುಡಿಸೋದು ಅಥವಾ ಬೇರೆ ಬೇರೆ ವಿಚಾರಗಳು ಮಾಡೋದು ಅಥವಾ ಮೆರವಣಿಗೆ ಮಾಡೋದು, ಈ ತರ ವಿಚಾರಗಳು ನಾವು ಬ್ಯಾನ್ ಮಾಡಿರೋದು ತಾವು ಗಮನಿಸಬಹುದು. ಈವನ್ ಆ ಪೂರ್ವ ವ್ಯಾಪ್ತಿಗಳಲ್ಲಿ ಕೂಡ ನಾವು ಅಂಗಡಿಯಲ್ಲಿ ಮುಂಗಟ್ಟು ತೆಗೆಯೋದು ಅಥವಾ ಮನೆಗಳಲ್ಲಿ ಅವರು ರೆಗ್ಯುಲರ್ ಏನು ವಿಚಾರಗಳು ನಡೀತಾ ಇತ್ತು ಅದನ್ನು ಅಲೋ ಮಾಡದೇ ಇದ್ವಿ. ಪೊಲೀಸ್ ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ಇದರಲ್ಲಿ ಇನ್ನೂ ಕೆಲವೊಬ್ಬರದ್ದು ವಿಚಾರ ಏನಂತ, ನಾವು ಅಂಗಡಿ ಮುಂಗಟ್ಟನ್ನು ಸ್ವಲ್ಪ ಸಮಯಕ್ಕೆ ಮುಂಚೆನೆ 144 6 o'clock ತನಕ ನೀವು ಟೈಮ್ ಕೊಟ್ಟಿರ್ತಾರ, ಆದರೆ ಪೊಲೀಸ್ ಅವರು ಒಂದು 5 ಗಂಟೆಗೆ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ಕೆಲವೊಬ್ಬರು ಕೂಡ ವ್ಯಕ್ತಪಡಿಸಿದ್ರ. ಅದನ್ನು ಕೂಡ ನಾವು ಈಗಾಗಲೇ ಪೊಲೀಸ್ ಇಲಾಖೆ ಜೊತೆ ಮಾತಾಡಿದ್ವಿ. ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ 5 ಗಂಟೆಗೆ ಅವ್ರು ಶುರು ಮಾಡ್ತಾರೆ, 6 ಗಂಟೆಗೆ ಕ್ಲೋಸ್ ಆಗುತ್ತೆ. ಅವ್ರು 6 ಗಂಟೆಗೆ
ಬಂದ್ ಮಾಡೋದ್ರಿಂದ ಅವ್ರಿಗೇನು ಲಾಭ ಅಲ್ಲ ಅಥವಾ ನಮಗೂ ಏನು ಲಾಭ ಅಲ್ಲ. ಅವ್ರ ಉದ್ದೇಶ ತಮ್ಮ ಬಿಸ್ನೆಸ್ ಅನ್ನು ಸ್ಟಾಪ್ ಮಾಡೋದು ಉದ್ದೇಶ ಅಲ್ಲ. ಕೆಲವೊಂದು ಇನ್ಪುಟ್ಗಳು ಬಂದಿರ್ತದೆ, ಆಮೇಲೆ ಅವ್ರು ಹೋಗಿ ಆಕ್ಟ್ ಮಾಡ್ತಾರೆ. ನಾರ್ಮಲ್ ಡೇಸ್ ಅಲ್ಲಿ ಹೋಗಿ ಅವ್ರೇನೋ ಸ್ಟಾಪ್ ಮಾಡೋದು ಇದು ಮಾಡೋದು ನಮಗೂ ಕೂಡ ನಾವು ಕೂಡ ಅಲೋ ಮಾಡೋದಿಲ್ಲ, ಅವರು ಕೂಡ ಅಲೋ ಮಾಡೋದಿಲ್ಲ. ಈ ತರ ಕೆಲವೊಂದು ಘಟನೆಗಳಾದ ಸಂದರ್ಭದಲ್ಲಿ ಪೊಲೀಸರು ಕೆಲವೊಂದು ಸಮಯ ಹೋಗಿ ಮಾಡೋದು ತಾವು ಇಲ್ಲಿ ತನಕ ಪೊಲೀಸ್ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಬಹಳ ಚೆನ್ನಾಗಿ ಕೋಪರೇಷನ್ ಮಾಡ್ಕೊಂಡು ಬಂದಿದ್ರ. ಇದು ಇನ್ನೂ ವ್ಯಾಪಕವಾಗಿ ಕೋಪರೇಷನ್ ಆಗಿದೆ. ಇದೇ ತರ ಇನ್ನೂ ಕೆಲವೊಂದು ವೇದಿಕೆಗಳು ಆಗಲಿ, ನಾವು ಕೂಡ ನಿಮ್ಮ ಜೊತೆ ಚರ್ಚೆ ಮಾಡೋಣ. ಇನ್ನೂ ಬಹಳಷ್ಟು ವಿಚಾರಗಳು ಹೊರಗೆ ಬರಲಿ. ಇನ್ನು ಕೆಲವೊಂದು ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ, ನಾನು ಇನ್ನು ಕೆಲವೊಂದು ವಿಚಾರಗಳು ಈ ಸಭೆಯಲ್ಲಿ ಮಾತಾಡಕ್ ಆಗಲ್ಲ ಅಂತ ತಿಳ್ಕೊಳ್ಳೋರು ತಮ್ಮ ಸಂಸ್ಥೆ ಜೊತೆ ಅಥವಾ ತಾವೆಲ್ಲ ಇಂಡಿವಿಜುವಲ್ ಆಗಿ ಕೂಡ ನಮ್ಮ ಆಫೀಸ್ಗೋ ಅಥವಾ SP ಆಫೀಸ್ಗೋ ಬಂದು ಮಾತಾಡ್ಬೋದು. ನಮ್ಗೆ ಯಾವಾಗಲೂ ಒಂದು ಮುಕ್ತ ಅವಕಾಶ ಇದೆ. ಯಾವಾಗಲೂ ಬಂದಿಲ್ಲ ಅಂದ್ರೆ ನಾವು ನಮ್ಮ ಮಾತು ಕೇಳಲ್ಲ ಅಂತ ನಾವು ಯಾವಾಗಲೂ ಹೇಳಲ್ಲ. ಸೊ ನಮ್ಗೆ ಯಾವಾಗಲೂ ಒಂದು ಮುಕ್ತ ಅವಕಾಶ ಇರುತ್ತದೆ. ಸೊ ಅದನ್ನು ಉಪಯೋಗ ಮಾಡಿಕೊಂಡು ಈ ಜಿಲ್ಲೆಯ ಅಭಿವೃದ್ಧಿ, ಈ ಜಿಲ್ಲೆಯ ಶಾಂತಿ, ಈ ಜಿಲ್ಲೆಯ ಸೌಲಭ್ಯವನ್ನು ನಾವು ಎತ್ತಿಟ್ಟಿರೋಣ. ಎರಡನೇ ವಿಚಾರ ತಮಗೆಲ್ಲ ಗೊತ್ತಿದೆ. ನಾನು ಈ ವಿಷಯವನ್ನು ಕೊನೆಯದಾಗಿ ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. ನಾನು ಬಹಳ ಸಮಯ ಈಗಾಗಲೇ ಬಹಳ ಮಾತಾಡಿದ್ರೆ ಜಾಸ್ತಿ ಸಮಯ ಮಾತಾಡೋದಲ್ಲ. ಶಿವಮೊಗ್ಗ ಟ್ರಾನ್ಸ್ಫರ್ ಆಗಿ ನಾನು ಕೋಲಾರದಿಂದ ಬಂದಾಗ ಹೇಳಿದ್ರು, ಅದು ಒಂದು ನೀವೆಲ್ಲ ಹೇಳಿದ್ರಿಂದ ಜಾಸ್ತಿ ಹೇಳಿದ್ರು. ಏನಂತ ಈ ಮೈಸೂರಿಗಿಂತ ಈವನ್ ಬೆಂಗಳೂರಿಗಿಂತ ಒಂದು ಉತ್ತಮವಾದ ಜಾಗ ಈಗ ಬಹಳಷ್ಟು ಜನ ಮಾತಾಡುವಾಗ ವ್ಯಕ್ತಪಡಿಸಿದ್ದಾರೆ. ಒಂದು ಕ್ರೌನ್ ಜ್ಯುವೆಲ್ ಅಂತ ಹೇಳ್ತಾರೆ. ಒಂದು ಮಕುಟದಲ್ಲಿ ಒಂದು ಇರುವ ಒಂದು ಏನೋ ಒಂದು ವೈಡೂರ್ಯನೋ ಅಥವಾ ಈ ಕೋಹಿನೂರ್ ಡೈಮಂಡ್ ತರ ಆ ತರ ಒಂದು ಜಿಲ್ಲೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಇತ್ತೀಚಿನ ಆಗಿರುವ